ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿವಸ ಪನ್ನೀರ್ ಫ್ರೈಡ್ ರೈಸ್ ಮಾಡುವುದು ಹೇಗೆಂದು ನೋಡೋಣ. ಒಂದು ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಬಾಕ್ಸಿಗಾಗಲಿ, ಮಕ್ಕಳಿಗೆ ದೊಡ್ಡವರಿಗಾಯಿತು ಎಷ್ಟು ಒಳ್ಳೆ ಒಂದು ಟೇಸ್ಟ್ ಆಗಿರುವಂತಹ ಫ್ರೈಡ್ ರೈಸ್ ಹೇಗೆ ಮಾಡುವುದೆಂದು ನೋಡೋಣ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಒಂದು 4 ಜನಕ್ಕೆ ಆಗುವಷ್ಟನ್ನು ನಾನಿಲ್ಲಿ ಮಾಡಿದ್ದೇನೆ, ಒಂದು ಟಿಫನಿಗೆ ಆಗುವಷ್ಟು. ನಾನಿಲ್ಲಿ ಇವತ್ತು ಉಪಯೋಗ ಮಾಡಿರುವಂತಹ ಅಕ್ಕಿ ಬಾಸ್ಮತಿ ರೈಸನ್ನು ಉಪಯೋಗ ಮಾಡಿದ್ದೀನಿ. ಬಾಸ್ಮತಿ ರೈಸ್ ಅನ್ನಕ್ಕೆ ನೀರು ಕುದಿಯುವಾಗ ನಾವು ಅಕ್ಕಿ ಹಾಕಿದರೆ 7 ನಿಮಿಷದಲ್ಲಿ ಅಕ್ಕಿ ಏನಾಗುತ್ತೆ ಅಂದರೆ ಬೇಯುತ್ತೆ. 85% ಅಷ್ಟು ಅಕ್ಕಿ ಏನಾಗ್ಬಿಡುತ್ತೆ, ಬೆಂದ್ಬಿಡುತ್ತೆ. ಆ ಟೈಮಲ್ಲಿ ನಾವು ಅದನ್ನು ತೆಗೆದು ನೀರನ್ನು ಬಸ್ದು ಈ ರೀತಿಯಾಗಿ ತೆಗೆದಿಟ್ಕೋಬೇಕು. ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದ್ರೆ ಆ ಒಂದು ಬಿಸಿ ಒಳಗನ ಅನ್ನ ಇನ್ನೊಂದು ಸ್ವಲ್ಪ ಅರಳಿಕೊಳ್ಳುತ್ತೆ. ನಾನಿಲ್ಲಿ ಪನ್ನೀರ್, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಎಲ್ಲ ತಗೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡಲು. ಮುಂಚೆ ನಾನು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡೆ. ನಂತರ ಜಿಂಜರ್ ಅಂದರೆ ಶುಂಠಿಯನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಇನ್ನೂ ಬೇಕಂದರೆ ಜಾಸ್ತಿ ಹಾಕ್ಬೋದು. ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸಿಡಿಬಿಟ್ಟು ಹಾಕಿದ್ದೀನಿ. ಮತ್ತು ಫ್ರೈಡ್ ರೈಸಿಗೆ ಈರುಳ್ಳಿನ ಈ ರೀತಿಯಾಗಿಯೇ ಸ್ಲೈಸ್ ಆಗಿ ಉದ್ದುದ್ದ ಹೆಚ್ಚಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ಯಾರೆಟ್, ಬೀನ್ಸನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಬೇಯಲು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಕಾರಣಕ್ಕೆ ಎಣ್ಣೆ ಒಳಗೆ ನಾನು ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಏನು ಈ ಥರ ತರಕಾರಿ ಕೂಡ ಇಲ್ಲದೆ ಇದ್ರೂ ಕೂಡ ಈರುಳ್ಳಿ ಹಾಕಿದ ತಕ್ಷಣವೇ ನಾವು ಹಾಕಬೇಕಾದಂಥ ಎಲ್ಲ ಮಸಾಲೆಗಳನ್ನು ಪನ್ನೀರನ್ನು ಹಾಕಿ ಕೂಡ ಈ ರೀತಿ ಪನ್ನೀರ್ ರೈಸನ್ನು ಕೂಡ ಫ್ರೈಡ್ ರೈಸನ್ನು ಕೂಡ ಮಾಡ್ಕೋಬೋದು. ಪನ್ನೀರನ್ನು ಹಾಕಿಬಿಟ್ಟು ಅಕಸ್ಮಾತ್ ಒಂದೊಂದು ಸರ್ತಿ ತರಕಾರಿ ಇರುತ್ತೆ, ಒಂದೊಂದು ಸರ್ತಿ ಇರುವುದಿಲ್ಲ. ನೋಡಿ, ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ಆಮೇಲೆ ಸೋಯಾ ಸಾಸನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು. ಕಲರ್ ಬಹಳ ಕಪ್ಪಾಗ್ಬಿಡುತ್ತೆ. ನಾನೊಂದು ಅರ್ಧ ಸ್ಪೂನ್ ಮಾತ್ರ ಹಾಕಿರೋದು. ನೋಡಿ, 3 ಹಾಕಿ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ನಂತರ ಫ್ರೈಡ್ ರೈಸ್ ಮಸಾಲಾನ ನಾನಿಲ್ಲಿ 1.5 ಸ್ಪೂನಷ್ಟು ಹಾಕಿದ್ದೀನಿ. ಒಂದಿಲ್ಲಿ ನಾನು 100 ಗ್ರಾಮಷ್ಟು ಪನ್ನೀರನ್ನು ಕಟ್ ಮಾಡ್ಕೊಂಡು, ಕ್ಯೂಬ್ಸನ್ನು ಕಟ್ ಮಾಡಿಕೊಂಡು ಈ ಒಂದು ಬಾಳಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ರಿ, ಹಾಕ್ಕೊಂಡಿದ್ದೀನಿ. ಒಂದು ಪನ್ನೀರ್ ಬೇಯಲು ಬಹಳ ಟೈಮ್ ಏನು ಬೇಕಾಗಿಲ್ಲ. ಅದಕ್ಕೆ ತರಕಾರಿ ಎಲ್ಲ ಬೆಂದ ಆದಮೇಲೆ ಪನ್ನೀರನ್ನು ಹಾಕೋಬೇಕು. ನೋಡಿ, ನೀಟಾಗಿ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ನೋಡ್ರಿ, ಅನ್ನ ಕೂಡ ಇನ್ನೂ ಆ ಒಂದು ಬಿಸಿ ಹಾಗೇ ಇದೆ. ಇದನ್ನು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದ ನಾನು ಈಗ ಆ ಒಂದು ಅನ್ನ ನೋಡ್ರಿ, ಅನ್ನ ಹೇಗಾಗಿದೆ ಅಂದರೆ ಉದುರಾಗಾಗಿದೆ. ಹೀಗೆ ಇರಬೇಕು ಫ್ರೈಡ್ ರೈಸಿಗೆ. ಇವಾಗ ನಾನು ಆಮ್ಚೂರ್ ಪೌಡ್ರನ್ನು ಕೂಡ 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಕಾಳುಮೆಣಸು ಪೌಡರ್ ಅದನ್ನು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ವಿನಿಗರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನೀಟಾಗಿ ಇವಾಗ ಎಲ್ಲ ಒಂದು ಆ ಫ್ರೈಡ್ ರೈಸ್ ಏನು ಮಸಾಲೆ ಮಾಡಿವಲ್ಲ, ಆ ಮಸಾಲೆ ರೈಸಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುವ ಒಂದು ರೀತಿ ಒಳಗೆ ಯಾವುದೇ ರೀತಿಯ ಹಸಿಮೆಣಸಿನಕಾಯಿ ಬಹಳ ಖಾರ ಕೂಡ ಇರುವುದಿಲ್ಲ. ನಾವಿಲ್ಲಿ ಸಾಕಷ್ಟು ಏನು ಸಾಸ್ಗಳನ್ನು ಕೂಡ ಬಹಳ ಬಳಸಿಲ್ಲ, ಏನೂ ಎಲ್ಲ ಒಂದೊಂದು ಸ್ಪೂನಷ್ಟು ಮಾತ್ರ ನಾವು ಬಳಸಿರೋದು. ಬಹಳ ಟೇಸ್ಟ್ ಆಗಿರುತ್ತೆ, ಸಿಂಪಲ್ಲಾಗಿನೂ ಕೂಡ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಿದರೆ ಮತ್ತು ದೊಡ್ಡವರಿಗಾದರೂ ಆಫೀಸಿಗೆ ಕಟ್ಟಿದ್ರೂ ಒಳ್ಳೆ ಒಂದು ಲಂಚ್ ಬಾಕ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು ಮೇಲೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಕೂಡ ಬಳಸ್ಬೋದು. ನನ್ನ ಕಡೆ ಇರಲಿಲ್ಲ ಅಂತ ಹೇಳಿ ನಾನು ಹಾಕಿರಲಿಲ್ಲ. ನೀವು ಬೇಕಾದ್ರೆ ಈರುಳ್ಳಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ನೋಡಿ, ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.